ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು Jan 1st, ನ್ಯೂ ಇಯರ್ ದಿನ. ನನಗ್ ಗೊತ್ತಿಲ್ಲ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ, ಬಟ್ ಇರ್ಲಿ. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಆಚೆ ಹೋಗಿದ್ವಿ. ಎಲ್ಲಿಗೆ ಅಂತ ಕೇಳ್ತಿದ್ದೀರಾ? ನಮ್ಮ ಊರಲ್ಲಿ ಫೇಮಸ್ ಆಗಿರುವಂತಹ ಕುಂದವಾಡ ಕೆರೆಗೆ. ನಮ್ಮ ದಾವಣಗೆರೆಯಲ್ಲಿ ಇರೋರ್ಗೆ ಈ ಪ್ಲೇಸ್ ಅಂತೂ ತುಂಬಾನೇ ಕಾಮನ್. ಸೊ ಫೋಟೋ ಶೂಟ್ಸ್ಗೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಪ್ರೈವೇಸಿಗೆ ಅಂತ ನಮ್ಮ ಕಪಲ್ಸ್ಗೆ ಇದು ತುಂಬಾನೇ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು. ಆಕ್ಚುಲಿ ನಾವು 3 ಜನ ಒಟ್ಟಿಗೆ ಮೀಟ್ ಆಗಿ ತುಂಬಾನೇ ದಿನಗಳಾಗಿತ್ತು. ಹಾಗಾಗಿ ಅಪರೂಪಕ್ಕೆ ಒಟ್ಟಿಗೆ ಸಿಕ್ಕಿದೀವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಈ ಮೀಟಪ್ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ನಾನು ಅಂಕಿತಾ ಒಟ್ಟಿಗೆ ಹೋಗಿ ನಮ್ಮ ವೆನ್ನೆಲಾನ ಪಿಕ್ ಮಾಡ್ಕೊಂಡು ಸೀದಾ ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಏನೋ ದೊಡ್ಡದಾಗಿ ಟ್ರಿಪ್ ಹೋಗ್ತಿದೀವಿ ಅಂತೆಲ್ಲ ಅನ್ಕೊಳ್ಬೇಡಿ. ನಮಗ್ ನಿಯರ್ ಆಗುತ್ತೆ ಅಂಡ್ ಕಂಫರ್ಟೇಬಲ್ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಇಲ್ಲಿಗೆ ಹೊರಟ್ವಿ. ಹೋದ್ರೆ ಕೆರೆಯಲ್ಲಿ ನೀರ್ ತುಂಬಾ ಕಮ್ಮಿ ಆಗಿತ್ತು, ತಾವ್ರೆ ಹೂಗಳೆಲ್ಲ ಬತ್ತೋಗಿದ್ವು, ಬಿಸಿಲು ಕೂಡ ಸುಡ್ತಿತ್ತು. ಹಾಗೆ ವಾಕ್ ಮಾಡ್ಕೊಂಡು ಒಂದ್ ಕಡೆ ಕೂತ್ವಿ. ಬಟ್ ನಿಜ ಹೇಳ್ತೀನಿ, ಪ್ಲೇಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಕಾಮ್ ಅಂಡ್ ಪೀಸ್ಫುಲ್ ಆಗಿತ್ತು. ಚಳಿಗಾಲ ಆಗಿದ್ರಿಂದ ಶೆಕೆ ಅನ್ಸ್ತಾ ಇರ್ಲಿಲ್ಲ ಅಂಡ್ ಮರ ಗಿಡಗಳು ಸ್ವಲ್ಪ ಹೆಚ್ಚಾಗಿ ಇದ್ದಿದ್ರಿಂದ ನೆರಳು ಕೂಡ ಚೆನ್ನಾಗಿತ್ತು. ಎಂತ ಜನ, ನಾನೊಬ್ಳಿದೀನಿ ಅನ್ನೋದನ್ನು ಮರ್ತು ಬಿಟ್ಟು ಹೋಗ್ತಾ ಇದ್ದಾರೆ. ಅದ್ ನೆಟ್ಟಗಾದ್ರೂ ಮಾಡೋದು ಯಾವ ತರ ಮಾಡ್ತಾ ಇದೀಯಾ? ನೀವು ಕೂಡ ಹಾಗೆ ನೋಡ್ಬೋದು. ಆಕ್ಚುಲಿ ಈವ್ನಿಂಗ್ ಟೈಮ್ ಅಂತೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಈ ಪ್ಲೇಸ್. ಹಾಗೆ ಸ್ವಲ್ಪ ಹೊತ್ತು ಅದು ಇದು ಮಾತಾಡ್ಕೊಂಡು ಫೋಟೋಸ್ ತಗೊಳಕ್ಕೆ ಅಂತ ಶುರು ಮಾಡಿದ್ವಿ. ಆಲ್ರೆಡಿ ಈವ್ನಿಂಗ್ ಆಗಿದ್ರಿಂದ ಆಂಟಿ, ಅಂಕಲ್ಸ್, ಅಜ್ಜ, ಅಜ್ಜೀಸ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸ್ವಲ್ಪ ಜನ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಮನೆಗೆ ಹೋಗೋ ಟೈಮ್ ಆಗಿದ್ರಿಂದ ಅವರು ಕೂಡ ಓಡಾಡ್ತಾ ಇದ್ರು. ಆದ್ರೂ ಅದೇ ಗ್ಯಾಪ್ ಅಲ್ಲಿ ನಮ್ ಫೋಟೋ ಶೂಟ್ ಬೇರೆ ನಡೀತಿದ್ರಿಂದ ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡ್ತಿದ್ರು. ಈ ಪ್ರಪಂಚದಲ್ಲಿ ಯಾರ್ ಬೇಕಾದ್ರೂ ಎಂತ ಕಷ್ಟದ ಕೆಲ್ಸನಾದ್ರೂ ಕಲ್ತು ಮಾಡ್ಬೋದು ಡಿಯರ್ ಫ್ರೆಂಡ್ಸ್. ಆದ್ರೆ ಈ ಹುಡ್ಗಿರ್ ಫೋಟೋಸ್ ತೆಗೆಯೋದಿದ್ಯಲ್ಲ, ಇದಕ್ಕಿನ್ನ ಮತ್ತೊಂದ್ ಕಷ್ಟದ ಕೆಲ್ಸ ಇಲ್ಲವೇ ಇಲ್ಲ. ಯಪ್ಪ ದೇವ್ರೆ, ಒಬ್ಳು ಪೋಸ್ಟ್ ಚೆನ್ನಾಗಿದೆ, ನಾನ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ, ನನ್ ಕೂದಲು ಸರಿ ಬಂದಿಲ್ಲ, ನನ್ ಮುಖ ಚೆನ್ನಾಗ್ ಬಂದಿಲ್ಲ ಅಂತ ಮತ್ತೊಬ್ಳು. ಇದು ಸಾಲದು ಅಂತ ಸಿಂಗಲ್ ಫೋಟೋಸ್ ಅಂತೆ, ಸ್ಟ್ಯಾಂಡಿಂಗ್ ಫೋಟೋಸ್ ಅಂತೆ, ಸಿಟ್ಟಿಂಗ್ ಫೋಟೋಸ್ ಅಂತೆ. ಓ ಗಾಡ್, ನಾನಂತೂ ದೇವ್ರೆ, ಇವ್ರ ಮದ್ವೆಗಳಲ್ಲಿ ಫೋಟೋಗ್ರಾಫರ್ ಆಗಿ ಬರೋರ್ ಕತೆ ಗೋವಿಂದ ಅನ್ಕೊಂಡು ಕ್ಲಿಕ್ ಮಾಡೋದೇ ಆಗೋಯ್ತು. ಎಷ್ಟೊತ್ತಾದ್ರೂ ಈ ಫೋಟೋ ಶೂಟ್ ಅಂತೂ ಮುಗಿಲಿಲ್ಲ. ಆದ್ರೆ ಸನ್ಸೆಟ್ ಆಗೋ ಟೈಮ್ ಅಂತೂ ಆಗೋಯ್ತು. ಅದೇ ವ್ಯೂ ಜೊತೆಗೆ ಒಂದೆರಡು ಚೆನ್ನಾಗಿರೋ ಫೋಟೋಸ್ ಅಂಡ್ ವಿಡಿಯೋಸ್ ತಗೊಂಡ್ವಿ. ನೀವು ಕೂಡ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂಡ್ ಇಷ್ಟೊತ್ತಾದ್ರೂ ಎಷ್ಟು ಕಾಮ್ ಆಗಿದೆ ಅಂತ. ಸೊ ನಾವು ಕೂಡ ವ್ಯೂನ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ಮೀಟ್ ಆಗಿದ್ದೀವಿ. ಹ್ಯಾವ್ ಯು ಫೀಲಿಂಗ್? ಫೀಲಿಂಗ್ ಅಂಗ್ರಿ ಅಂದ್ರೆ ನನ್ನ ಪುಣ್ಯ, ಆಂಗ್ರಿ ಅಂದಿಲ್ಲ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು. ಫೈನಲಿ ಫೋಟೋಸ್ ಅಂತೂ ಆಯ್ತು. ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಏನಾದ್ರೂ ತಿನ್ನೋಣ ಅಂತ ಅನ್ಕೊಂಡು ಚಾಟ್ಸ್ಗೆ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಅದಕ್ಕಿಂತ ಮುಂಚೆ ನ್ಯೂ ಇಯರ್ ಅನ್ನೋ ಕಾರಣಕ್ಕೆ ನಮ್ಮ ಅಂಕಿತಾಗೆ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ಅಲ್ಲಿಂದ ಸೀದಾ ಟೆಂಪಲ್ ಕಡೆ ಹೊರಟ್ವಿ. ಆನ್ ದಿ ವೇ ಅಲ್ಲೇ ಒಂದು ಪಾರ್ಕ್ ಅಲ್ಲಿ ನಂದಿ ಟೆಂಪಲ್ ಜೊತೆಗೆ ನಮ್ಮೆಲ್ಲರ ಬಾಸ್ ಆಂಜನೇಯ ಟೆಂಪಲ್ ಕೂಡ ಇತ್ತು. ಹಾಗೇನೆ ನೋಡೋಕು ತುಂಬಾ ಚೆನ್ನಾಗ್ ಅನ್ಸಿದ್ರಿಂದ ಆ ದೇವಸ್ಥಾನಕ್ಕೆ ಹೋದ್ವಿ. ಸಮಾಧಾನ ಆಯ್ತಾ? ದೆನ್ ದರ್ಶನ ಮಾಡ್ಕೊಂಡು ಚಾಟ್ಸ್ ಕಡೆ ಹೊರಟ್ವಿ. 3 ಜನನು ಮಸಾಲ ಪುರಿನೇ ತಗೊಂಡ್ವಿ. ರೆಗ್ಯುಲರ್ ಆಗಿ ಹೋದಾಗ ಯಾವಾಗ್ಲೂ ಚೆನ್ನಾಗಿರತ್ತೆ ಅಂತ ಹೋದ್ರೆ ಹೆವಿ ಕ್ರೌಡ್ ಇತ್ತು. ಅದ್ರಲ್ಲೂ ಬಿಡದೆ ತಗೊಂಡು ಅದನ್ನೇ ತಿಂದ್ವಿ. ಟೀ
ಟೈಮಲ್ಲಿ ನಾನಂತೂ ಟೀ ಮಿಸ್ಸೇ ಮಾಡಲ್ಲ. ಸೊ ನಾನು ಅಂಕಿತಾ ಟೀ ಕುಡಿದ್ವಿ. 15 ರುಪೀಸ್ಗೆ ದೊಡ್ಡ ಗ್ಲಾಸಲ್ಲಿ ಟೀ ಕೊಟ್ಟರು. ಅದನ್ನ ನೋಡಿ ನಮ್ಮನ್ನೆಲ್ಲ ಫುಲ್ ಶಾಕ್ ಆಗ್ಬಿಟ್ರು, ಇಷ್ಟೊಂದ ಅಂತ. ಟೀ ಅಂತೂ ಸಖತ್ತಾಗಿತ್ತು. ನಾವು ಕೂಡ ಅದನ್ನ ಎಂಜಾಯ್ ಮಾಡಿಕೊಂಡು ಕುಡಿದು ಸೀದಾ ಅಲ್ಲಿಂದ ವೆನ್ನೆಲ್ಲ ಮನೆ ಕಡೆ ಹೊರಟ್ವಿ. ಟೈಮ್ ಅಷ್ಟೊತ್ತಿಗೆ 8:30 ಆಗಿತ್ತು. ಸೊ ನಾವಿಬ್ರು ಅವಳನ್ನ ಮನೆಗೆ ಬಿಟ್ಟು ನಮ್ಮ ಮನೆ ದಾರಿ ಕಡೆ ಹೊರಟ್ವಿ. ಹಾಗೆ ಅಂಕಿತಾ ನನಗೂ ಡ್ರಾಪ್ ಕೊಟ್ಟು ಅವ್ರ ಮನೆ ಕಡೆ ಹೊರಟ್ಲು. ಬಾಯ್ ಬಾಯ್. ಸೊ ನಮ್ಮ ನ್ಯೂ ಇಯರ್ ಹೇಗಿತ್ತು? ಯಾವುದೇ ತರಹದ ಸೆಲೆಬ್ರೇಷನ್ಸ್ ಇಲ್ಲದೆ ಇದ್ರೂ ನಮ್ಮ ನ್ಯೂ ಇಯರ್ ಈ ವರ್ಷದ ನಮ್ಮ ಸ್ಟಾರ್ಟ್ ತುಂಬಾನೇ ಚೆನ್ನಾಗಾಯ್ತು. ಬೆಂಗಳೂರಿಗೆ ಹೋಗಿ ಎಣ್ಣೆ ಪಾರ್ಟಿ ಮಾಡ್ಕೊಂಡು ಪಬ್ಬು ಬಾರು ಅಂತ ಸುತ್ಕೊಂಡು ಟೈಮು ದುಡ್ಡಿನ ಜೊತೆ ಮಾನ ಮರ್ಯಾದೆನೂ ಕಳ್ಕೊಳ್ಳೋರ್ ಮಧ್ಯದಲ್ಲಿ ನಮ್ಮಂಥವ್ರು ಇದ್ದೀವಿ. ತುಂಬಾ ಆಡಂಬರ ಇಲ್ಲದೆ ಲೈಫ್ ಟೈಮ್ ಜೊತೆಗಿರೋ ನಮ್ಮ ಫೇವ್ರೆಟ್ ಪರ್ಸನ್ಸ್, ನಮ್ಮ ಫೇವ್ರೆಟ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಮಾತುಕತೆ ಜೊತೆಗೆ 1 ಟೀ ಕುಡಿದ್ರೆ ಅದೇ ಸೆಲೆಬ್ರೇಷನ್ಸ್ ಅಂತ ಅನ್ಕೊಳ್ಳೋರು. ಹಾಗಂತ ಕುಡಿಯೋರೆಲ್ಲರೂ ಕೆಟ್ಟವರು, ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆಯವರು ಅಂತ ಹೇಳ್ತಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ರೀತಿ ನೀತಿಗಳು ಅಂತ ಇರುತ್ತೆ, ಹಾಗೇನೆ ಲಿಮಿಟ್ಸ್ ಅನ್ನೋದು ಕೂಡ ಇರುತ್ತೆ. ಅದನ್ನ ನೋಡ್ಕೊಂಡು ನಮ್ಮ ಕಂಟ್ರೋಲಲ್ಲಿ ನಾವಿದ್ರೆ ಯಾವ್ದು ತಪ್ಪಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ಸಜೆಷನ್ಸ್ ಆರ್ ಫೀಡ್ಬ್ಯಾಕ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗ್ಲೂ ಎಲ್ರಿಗೂ ಒಳ್ಳೆದನ್ನೇ ಬಯಸ್ತಾ, ನೀವು ನಗ್ತಾ ಇನ್ನೊಬ್ರು ನಗಿಸ್ತಾ ಖುಷಿಯಾಗಿರಿ. ಹೊಟ್ಟೆ ತುಂಬಾ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಲವ್ ಯು ಆಲ್. ವೆಲ್ಕಮ್ ಬ್ಯಾಕ್ ಅಂಕಿ. ಯು ಆರ್ ವೆಲ್ಕಮ್ ಬ್ಯಾಕ್.